ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಮ್ಯಾಪಲ್ ಚೌಟ್ರಿಗೆ ಬಂದಿದ್ದೀನಿ. ಇದು ವರ್ತೂರ್ ರೋಡಲ್ಲಿ ಇರುತ್ತೆ. ಇದು VS ಕ್ಯಾಟರರ್ಸ್ ಕಡೆಯಿಂದ ಇವತ್ತು ಒಂದು 3,500 ಜನಕ್ಕೆ ಒಂದು ವೆಜ್ ದಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಒಂದು ವೆಜ್ ದಮ್ ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನಮಸ್ಕಾರ. ವೆಜ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ವೆಜ್ ಬಿರಿಯಾನಿ ಮಾಡೋದಕ್ಕೆ ನೋಡಿ 12 ಲೀಟ್ರ್ ಆಯಿಲ್ ಹಾಕೊಂಡಿದ್ದಾರೆ. 2 kg ತುಪ್ಪ ನೋಡಿ 2 kg ತುಪ್ಪ ಹಾಕೊಂಡು ಈಗ ಪಲಾವ್ ಸಾಮಾನು ಹಾಕ್ಕೊತಾ ಇದ್ದಾರೆ. ಇದು ಎಲ್ಲ ಮಿಕ್ಸಿ ಇರೋವಂಥದ್ದು ಪಲಾವ್ ಸಾಮಾನು. ಓಕೆ, ಮೆಂತ್ಯ ಸೊಪ್ಪು ನೋಡಿ, ಈಗ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಒಂದು 2 ಕಟ್ಟು ಮೆಂತ್ಯ ಸೊಪ್ಪು, ನೋಡಿ ಈಗ 1 ಬಕೆಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. 3 ಬಕೆಟು ನೋಡಿ, 2ನೇ ಬಕೆಟು ನೋಡಿ ಫುಲ್ಲಾಗಿ 3 ಬಕೆಟ್ ಈರುಳ್ಳಿ. ಅದೇ ಕೊತ್ತಂಬರಿನ ಪುದೀನ ಸೊಪ್ಪು 1 ಕಟ್ಟಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಈರುಳ್ಳಿ ಅನ್ನೋದು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ ಬೆಳ್ಳುಳ್ಳಿ ಪೇಸ್ಟು ಆಲ್ಮೋಸ್ಟ್ ಒಂದು 3/4 1 kg ಅಷ್ಟು ಬೆಳ್ಳುಳ್ಳಿ ಪೇಸ್ಟು. ಈಗ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ ಶುಂಠಿ ಪೇಸ್ಟ್ ಒಂದು ಅರ್ಧ kg ಅಷ್ಟು ಶುಂಠಿ ಪೇಸ್ಟು. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ಜಸ್ಟ್ ಒಂದು 4 to 5 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ 3, 4 ನೋಡಿ 5, 6 ನೋಡಿ 6 ಅಂತಂದರೆ ಆಲ್ಮೋಸ್ಟ್ ಒಂದು 2-2.5 kg ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು. ನೋಡಿ ಈಗ ಟೊಮೊಟೊ 1 ಬಕೆಟ್ ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. 1 ಮತ್ತು ಇನ್ನೊಂದು 2 1.5 ಬಕೆಟು ನೋಡಿ 1.5 ಬಕೆಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ಈ ಹಸಿಮೆಣಸಿನಕಾಯಿ ಹಾಕಿದ್ಮೇಲೆ ಕೂಡ ಇವರು ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು 5ರಿಂದ 6 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಈಗ ನೋಡಿ ಅದರಲ್ಲೇ ಈಗ ಗೋಡಂಬಿ ಹಾಕ್ಕೊತಾ ಇದ್ದಾರೆ. ನೋಡಿ ಗೋಡಂಬಿ ಒಂದು 3/4 kg ಅಷ್ಟು ಗೋಡಂಬಿ, ಕ್ಯಾಶು, ಇದು ಫುಲ್ ಕ್ಯಾರೆಟ್ ಅಲ್ಲ? ಕ್ಯಾರೆಟ್ ಓಕೆ. ಏನೋ 10 kg ಇದೆಯಲ್ಲ? 10 kg. ನೋಡಿ ಕ್ಯಾರೆಟ್ ಒಂದು 10 kg ಅಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದಾರೆ. ನೋಡಿ ಈ ಥರ ಒಂದು ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. 1 kg ಕಲ್ಲುಪ್ಪು ಮತ್ತು ಇದೊಂದು ನೋಡಿ 2 kg ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಇನ್ನೂ ಒಂದು 1 ಪ್ಯಾಕೆಟ್ 20 kgಗೆ ನೋಡಿ 1 ಪ್ಯಾಕೆಟು 20 kgಗೆ ಇವು 3 kg ಹಾಕ್ಕೊಂಡಿದ್ದಾರೆ. 60 kgಗೆ 3 kg ಕಲ್ಲುಪ್ಪು. ಅರ್ಶಿನ ಪುಡಿ ನೋಡಿ ಈಗ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದಾರೆ. 4ರಿಂದ 5 ಸ್ಪೂನಷ್ಟು ಅರ್ಶಿನ ಪುಡಿ. ಕಾಯಿ ಹಾಲಲ್ವ? ನೋಡಿ ಇದರಲ್ಲಿ ಕಾಯಿ ಹಾಲು ಹಾಕ್ಕೊತಾ ಇದ್ದಾರೆ. ಇದು 1 ಬಕೆಟು.
ನೋಡಿ ಇದರಲ್ಲಿ ಮೊಸರು ಹಾಕ್ಕೊಂಡಿದ್ದಾರೆ. ಇದು ಎಷ್ಟು ಲೀಟ್ರ್ ಸರ್? 5 ಲೀಟ್ರ್, 3 ಲೀಟ್ರು. ನೋಡಿ 3 ಲೀಟ್ರ್ ಮೊಸರು ಹಾಕ್ಕೊಂಡಿದ್ದಾರೆ. ನೋಡಿ ಇನ್ನೊಂದು ಬಕೆಟು ಕಾಯಿ ಹಾಲು ಹಾಕ್ಕೊಂಡಿದ್ದಾರೆ. 2 ಬಕೆಟ್ ಕಾಯಿ ಹಾಲು. ನೋಡಿ ಈಗ ನೀರು ಹಾಕ್ಕೊತಾ ಇದ್ದಾರೆ. 1, ನೋಡಿ 2, ನೋಡಿ 3, 4, 5, ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. 1 ಕಟ್ಟಷ್ಟು. ಇದು ನೀರು ಎಷ್ಟು ಬೇಕಾಗುತ್ತೆ ಸರ್? 60 kg ನೋಡಿ 60 kg ರೈಸ್ಗೆ ನೋಡಿ 1 kgಗೆ 1.5 ಲೆಕ್ಕದಲ್ಲಿ ಇವ್ರು ಹಾಕ್ಕೊತಾ ಇದ್ದಾರೆ. ನೋಡಿ 90 ಸೇರಿ ನೀರು ಹಾಕ್ಕೊತಾ ಇದ್ದಾರೆ. ಹಾಲು ನೀರೆಲ್ಲ ಸೇರಿ ಅದೇ ಹಾಲು ನೀರೆಲ್ಲ ಸೇರಿ 90. ಕಮ್ಮಿ ಸಾಕಾಗುತ್ತೆ. ಹಾಕೊಂತ ಇದೀವಿ. ಓಕೆ 90 ಹಾಕ್ಕೊತಾ ಇದ್ದಾರೆ. ಈಗ 85 ಹಾಕೊಂತ ಇದೀವಿ. 85. ಓಕೆ. ಅದೇ ಒಂದು 10 kg 20 kg ಮಾಡೋದಾದ್ರೆ ಒಂದಕ್ಕೆ 1.5 ಲೆಕ್ಕ ಅಂದ್ರೆ 20 kg ಅಂದ್ರೆ 30 ಬೇಕಾಗುತ್ತೆ. 30. ಇದು ಲೋಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಆಗತ್ತೆ. ಓಕೆ. ನೋಡಿ 16 ಬಕೆಟ್ ಹಾಕ್ಕೊಂಡಿದ್ದಾರೆ. ಈಗ ಇನ್ನೊಂದು 17. ಇದು 1 ಬಕೆಟು 4 ಲೀಟ್ರ್ 5 ಲೀಟ್ರಾ? ಓಕೆ. ನೋಡಿ ಇದು 1 ಬಕೆಟು 5 ಲೀಟ್ರ್ ಪ್ರಕಾರ ಇವ್ರು ಹಾಕ್ಕೊಂಡಿರೋದು. ನೋಡಿ ಈಗ ನೀರು ಹಾಕ್ಕೊಂಡಿದ್ದಾರೆ. ಇದು ನೀರು ಫುಲ್ ಕುದಿ ಬಂದಮೇಲೆ ಬೇರೆ ಎಲ್ಲ ಹಾಕ್ಕೊತಾರೆ ಮತ್ತೆ. ನೋಡಿ ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. ಇದು ಅರ್ಧ kg ಅಂತ ನೋಡಿ ಅರ್ಧ kg 2 ಹಾಕ್ಕೊಂಡಿದ್ದಾರೆ. ಇದು ಧನಿಯಾ ಪುಡಿಯಾ? ನೋಡಿ 1.5 kg ಧನಿಯಾ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ ಧನಿಯಾ ಪುಡಿ 20 kg ರೈಸ್ಗೆ ಅರ್ಧ kg ಧನಿಯಾ ಪುಡಿ ಪ್ರಕಾರ ಇವ್ರು ಹಾಕ್ಕೊಂಡಿರೋದು. ನೋಡಿ ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ. ಅರ್ಧ kg ಅಷ್ಟು ಗರಂ ಮಸಾಲ. ನೋಡಿ ಈಗ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. ಇದು ಎಷ್ಟಿರುತ್ತೆ ಸರ್? ಇದು 45. ನೋಡಿ ಒಂದು 45 ನಿಂಬೆಹಣ್ಣು ಹಾಕ್ಕೊತಾ ಇದ್ದಾರೆ. ಓಕೆ. ನೋಡಿ ಈಗ ಗರಂ ಮಸಾಲ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಅದೊಂದು 1/4 kg ಅಷ್ಟು ಗರಂ ಮಸಾಲ ಪೌಡ್ರು. ನೋಡಿ ರೈಸು ತೊಳೆದು ಇಟ್ಕೊಂಡಿದ್ದಾರೆ. 30 kg ರೈಸು, 60 kg ರೈಸು ಈಗ ಇದ್ರಲ್ಲಿ ಹಾಕ್ಕೊಂತಾರೆ. ಇದು ಯಾವ ರೈಸ್ ಸರ್? ಇದು ಜೀರಿಗೆ ಸಾಂಬಾರ್ ರೈಸ್. ಫುಲ್ಲಾ 60 kg ಜೀರಿಗೆ ಸಾಂಬಾರ್ ರೈಸ್. ಓಕೆ. ನೋಡಿ ಫುಲ್ 60 kg ಜೀರಾ ಸಾಂಬಾರ್ ರೈಸೇ ಆಗ್ತಾ ಇರೋದು. ಜೀರಾ ಸಾಂಬಾರ್ ರೈಸ್ ಹಾಕುವಾಗ ಒಂದು ಅರ್ಧದಿಂದ 3/4 ಗಂಟೆ ನೆನೆಸಿಡ್ಬೇಕಾಗುತ್ತೆ. ಇದು ನೆನೆಸಿಟ್ಟಿದ ನಂತರ ಇದು ಹಾಕ್ಕೊಂಡಿರೋದು. ಜೀರಾ ಸಾಂಬಾರ್ ರೈಸು ಅರ್ಧ ಗಂಟೆಯಿಂದ 3/4 ಗಂಟೆ ನೆನೆಸ್ಕೊಂಡಿದ್ದಾರೆ. ನೆನೆಸ್ಕೊಂಡಿದ ನಂತರ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ರೈಸ್ ಹಾಕಿದ್ಮೇಲೆ ಕಂಟಿನ್ಯೂಸ್ ಆಗಿ ನಿಧಾನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಫಾಸ್ಟಾಗಿ ಮಿಕ್ಸ್ ಮಾಡೋಕ್ಕೆ ಹೋದರೆ ರೈಸ್ ಅನ್ನೋದು ಒಡೆದೋಗುತ್ತೆ. ಆ ಕಾರಣಕ್ಕೆ ನಿಧಾನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರ್ತಾರೆ.
ನೋಡಿ ರೈಸ್ ಹಾಕಿ ಒಂದು 10 ನಿಮಿಷ ಆಗಿದೆ, 10ರಿಂದ 15 ನಿಮಿಷ ಆಗಿದೆ. ನೋಡಿ ರೈಸ್ ಅನ್ನೋದು ಒಂದು 50% ಬೆಂದೋಗಿದೆ ಆಲ್ರೆಡಿ. ನೋಡಿ 50 to 60% ಬೆಂದಿದ ನಂತರ ಫ್ಲೇಮ್ ಅನ್ನೋದು ತುಂಬಾ ಕಡಿಮೆ ಮಾಡ್ಕೊತಾರೆ. ಈಗ ನೋಡಿ ಆಗಲೇ ಹೈ ಫ್ಲೇಮ್ ಉರಿತಾ ಇತ್ತು, ಈಗ ಲೋ ಫ್ಲೇಮಲ್ಲಿ ಈಗ ಬೆಂಕಿ ಉರಿಯುತ್ತಲ್ಲ, ಒಲೆಯಲ್ಲಿ ಬೆಂಕಿ ಯಾವ ಥರ ಉರಿಯುತ್ತೆ ಆ ಥರ ಮಾಡ್ಕೊತಾರೆ. ನೋಡಿ ಆ ಥರ ಈಗ ಉರಿಸ್ಕೊತಾ ಇದ್ದಾರೆ. ನೋಡಿ ಸ್ವಲ್ಪ ಈಗ ಹಸಿಮೆಣಸಿನ್ಕಾಯಿ ಖಾರ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಖಾರ ಕಡಿಮೆ ಇದೆ, ಅದಕ್ಕೋಸ್ಕರ ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ ಬೆಂಕಿ ಅನ್ನೋದು ಈ ಥರ ಉರಿಬೇಕಾಗುತ್ತೆ, ರೆಡ್ಡಾಗಿ ಈ ಥರ ಉರಿಬೇಕು. ನೋಡಿ ಈಗ ನೀರೆಲ್ಲ ಫುಲ್ ಇಂಬ್ರಿದೆ. ಈಗ ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಈಗ ದಮ್ ಹಾಕ್ಕೊತಾರೆ. ನೋಡಿ ಇದರಲ್ಲೇ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ ಮೇಲ್ಗಡೆ. ನೋಡಿ ರೈಸ್ ಅನ್ನೋದು ಒಂದು 85ಇಂದ 90% ಚೆನ್ನಾಗಿ ಬೇಯಿಸ್ಕೊತಾರೆ. ಬೆರೆಸಿದಾದ್ಮೇಲೆ ಈಗ ನೋಡಿ ಲೆವೆಲ್ ಮಾಡಿಬಿಟ್ಟು ಈಗ ದಮ್ ಹಾಕ್ತಾ ಇದ್ದಾರೆ. ಈಗ ನೋಡಿ ಫ್ಲೇಮ್ ಅನ್ನೋದು ತುಂಬ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ, ಲೈಟಾಗಿ ಉರಿತಾ ಇರುತ್ತೆ. ನೋಡಿ ಬಾಳೆ ಎಲೆ ಫುಲ್ ಹಾಕ್ಕೊಂಡಿದ್ದಾರೆ. ಬಾಳೆ ಎಲೆ ಫುಲ್ ಹಾಕ್ಕೊಂಡು ಒಳಗಡೆ ಒಂದು ಪ್ಲೇಟು, ಆಚೆ ಕಡೆ ಒಂದು ಪ್ಲೇಟು. ನೋಡಿ ಈಗ ಅದ್ರ ಮೇಲ್ಗಡೆ ವೆಯ್ಟ್ ಇಡ್ತಾರೆ. ನೋಡಿ ಸಿಲಿಂಡರ್ ಇಟ್ಬಿಟ್ರು. ಸ್ನೇಹಿತರೆ ನೋಡಿ ಇವು ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆಗಿದ ನಂತರ ಈಗ ದಮ್ ತೆಗಿತಾ ಇದ್ದಾರೆ. ನೋಡಿ ಮೇಲೆ ಸ್ವಲ್ಪ ದಿಂಡಿರುತ್ತಲ್ಲ, ಆ ಅಕ್ಕಿ ಅನ್ನೋದನ್ನೆಲ್ಲ ಫುಲ್ ತೆಗೆದಿದ್ದಾರೆ. ತೆಗೆದ್ಬಿಟ್ಟು ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ 1 ಲೀಟ್ರ್ ತುಪ್ಪ ಹಾಕ್ಕೊಂಡಿದ್ದಾರೆ. ದಮ್ ಹಾಕಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆಗಿದ ನಂತರ ಈಗ ದಮ್ ತೆಗ್ದಿರೋದು.
ನೋಡಿ ಈಗ ವೆಜ್ ಬಿರಿಯಾನಿ ಸ್ನೇಹಿತರೆ ನೋಡಿದ್ರಲ್ಲ ಒಂದು VS ಕ್ಯಾಟರರ್ಸ್ ಕಡೆಯಿಂದ ವೆಜ್ ದಮ್ ಬಿರಿಯಾನಿ ಯಾವ ರೀತಿ ಮಾಡಿದ್ರು ಅಂದ್ಬಿಟ್ಟು. ಇದಂತೂ ತುಂಬ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು. ನೋಡಿ ಈ ಥರ ಒಂದು ಮದುವೆ ಮನೇಲಿ ಮಾಡೋವಂಥ ಒಂದು ವೆಜ್ ದಮ್ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.